ನಮ್ಮ ಅಲ್ಲಾಹ್ ಏನು ಹೇಳ್ತಾರೆ ಇದಕ್ಕೆ ಅಂತ ಪ್ರಶ್ನೆ ಕೇಳಿದರೆ ಹಜಾಜ್ ಏನು ಹೇಳ್ತಾನೆ ಅಂತಂದರೆ, ದ ವರ್ಲ್ಡ್ ಹ್ಯಾಸ್ ರಿಸೀವ್ಡ್ ದ ಲೈಟ್ ಆಫ್ ಹಜಾಜ್ ಹೇಳ್ತಾನೆ, ನೀನು ಅವನ ಮಾತೇ ಇದೆ, ಮೇಕ್ ನೋ ಡಿಸ್ಟಿಂಕ್ಷನ್ಸ್ ಬಿಟ್ವೀನ್ ಎನಿಮೀಸ್ ಅಂಡ್ ಫ್ರೆಂಡ್ಸ್, ಗಿವ್ ನೋ ಕ್ವಾರ್ಟರ್ ಟು ಇನ್ಫೈಡಲ್ಸ್ ಬಟ್ ಕಟ್ ದೇರ್ ಥ್ರೋಟ್ಸ್. ಇನ್ಫೈಡಲ್ಸ್ ಅಲ್ಲಿ ಯಾರು ವಿಶ್ವಾಸಿಗಳಿದ್ದಾರೋ, ದೇವ ವಿಶ್ವಾಸಿಗಳಲ್ಲವೋ ಅವರೊಳಗೆ ಶತ್ರುಗಳು ಮತ್ತು ಮಿತ್ರರನ್ನ ಈ ಭೇದ ಎಣಿಸಬೇಡ, ಎಲ್ಲರೂ ಒಂದೇ. ಉಪಯೋಗಿಸ್ಕೊಂಡ ನಂತರ ಅವ್ರ ಕತ್ತನ್ನ ಕಡಿದು ಬಿಸಾಕೋದಷ್ಟೇ ನಮ್ಮ ಕೆಲಸ ಅಂತ ಸ್ಪಷ್ಟವಾಗಿ ಹೇಳ್ತಾನೆ ಹಜ್ಜಾಜ್ ಹೇಳುವಂತ ಮಾತು. ಇದನ್ನ ಯಾಕೆ ಉಲ್ಲೇಖ ಮಾಡಿದೆ ಗೊತ್ತಾ? ಇವತ್ತು ವಕ್ಫ್ ಪ್ರಾಪರ್ಟಿ ಅವರದ್ದೇ, ಅವ್ರು ತಗೊಂಡ್ರೆ ತಪ್ಪಿಲ್ಲ ಅಂತ ಇವತ್ತು ಹೇಳೋರು ಅವ್ರ ಸಹಕಾರಿಗಳೇನಲ್ಲ. ಅವರಿಗೆ ಇವತ್ತು ಅವ್ರ ಸಹಕಾರ ಬೇಕು. ನಾಳೆ ಈ ಯಾರು ಹಜ್ ಪ್ರಾಪರ್ಟಿಯನ್ನು ವಶಪಡಿಸ್ಕೊಳ್ಳೋದನ್ನು ವಿರೋಧಿಸಿದ್ರೋ ಮತ್ತು ಅವ್ರ ಸಮರ್ಥನೆಗೆ ಅಂತ ನಮ್ಮವರಲ್ಲೇ ಯಾರು ನಿಂತರೋ ಇಬ್ರು ಒಂದೇ. ಕತ್ತು ಕಡಿಬೇಕಾದ ಸ್ಥಿತಿ ಬಂದಾಗ ಜೊತೆಯಲ್ಲೇ ಕಡಿಯದೆ. ಎಲ್ಲೆಲ್ಲಿ ಆಕ್ರಮಣಗಳು ನಡೆದಿವೆಯೋ, ಎಲ್ಲೆಲ್ಲಿ ಈ ತರದ ಆಕ್ರಮಣಗಳು ಆಗಿವೆಯೋ ಅದರಲ್ಲಿ ಆಕ್ರಮಣಕಾರಿಗಳಾಗಿ ಬಂದವರು ಎದುರಿಗಿರೋರು ಬ್ರಾಹ್ಮಣರೋ, ವೈಶ್ಯರೋ, ಕ್ಷತ್ರಿಯರೋ, ಶೂದ್ರರೋ ಅಂತ ಡಿಸ್ಕ್ರಿಮಿನೇಷನ್ ಮಾಡಿಕೊಂದಿಲ್ಲ. ಯಾವ ಬೌದ್ಧರು ಇವರನ್ನು ಇನ್ವೈಟ್ ಮಾಡಿದ್ರು ಅಂತ ನಾವು ಇತಿಹಾಸದಲ್ಲಿ ಓದ್ತೀವೋ ಅವರನ್ನೇ ಮೊದಲು ಕಡಿದು ಉಳಿದವ್ರನ್ನೆಲ್ಲ ನಾಶ ಮಾಡಿದ್ದವರು. ಅಂದ್ರೆ ಅವರಿಗೆ ಶತ್ರು ಮತ್ತು ಮಿತ್ರರಲ್ಲಿ ಬಹಳ ವ್ಯತ್ಯಾಸ ಇಲ್ಲ. ಉಪಯೋಗಿಸ್ಕೊಳ್ಳುವಾಗ ಉಪಯೋಗಿಸ್ಕೊಂಡು ಆನಂತರ ನಾಶ ಮಾಡೋದಷ್ಟೇ ಅವರ ಕಲ್ಪನೆ ಅನ್ನೋದು ನಿಜವಾದ ಇದರ ರೈಟ್ ಟ್ರ್ಯಾಕ್ ಅಲ್ಲಿ ಹೋಗ್ಬೋದಾಗಿರುವಂತ ಸಂಗತಿ. ಇದನ್ನು ಸೀತಾರಾಮ್ ಗೋಯಲ್ ಅವರು ಬಹಳ ಸ್ಪಷ್ಟವಾಗಿರುವಂತ ದನಿಯಲ್ಲಿ ಈ ವಾಕ್ಯವನ್ನು ಮುಂದಿಡ್ತಾರೆ. ಈ ಕೃತಿ ಆ ಕಾರಣಕ್ಕೋಸ್ಕರ ಬಹಳ ಇಷ್ಟವಾಗುತ್ತೆ. ಯಾಕೆಂದ್ರೆ ಏನನ್ನು ಹೇಳಬೇಕೋ ಅದನ್ನು ಮುಲಾಜಿಂದ ಹೇಳಲಿಕ್ಕೆ ಸಾಧ್ಯವಾಗುತ್ತೆ ಅಂತ. ನಮ್ಮಲ್ಲಿ ಅನೇಕರಿಗೆ ಏನಿದೆ ಅಂತಂದ್ರೆ ಮುಸಲ್ಮಾನರ ಮೇಲೆ ಕೋಪ ಇದೆ, ಇಸ್ಲಾಮನ ಮೇಲಲ್ಲ. ಆದರೆ ಪ್ರಾಬ್ಲಮ್ ಏನು ಗೊತ್ತಾ? ಮುಸಲ್ಮಾನರು ಒಳ್ಳೆಯವರೇ, ಅವ್ರು ಯಾವುದನ್ನು ಅನುಸರಿಸ್ತಾ ಇದ್ದಾರೋ ಪ್ರಾಬ್ಲಮ್ ಇರೋದಲ್ಲಿ. ಹಾಗಂತ ಈ ಕೃತಿ ತುಂಬ ಸ್ಪಷ್ಟ ಹೇಳುತ್ತೆ. ನಾವು ಇದುವರೆಗೂ ಅಟ್ಯಾಕ್ ಮಾಡಿರೋದು ಅಥವಾ ಯಾರನ್ನ ವೈಚಾರಿಕವಾಗಿಯೂ ಕೂಡ ಅಟ್ಯಾಕ್ ಮಾಡಿರೋದು ಒಂದು ಘಟನೆ, ಒಬ್ಬ ವ್ಯಕ್ತಿ, ಈ ಥರದ್ದು ಮಾಡ್ತಾ ಇದ್ದೀವಿ. ಆದರೆ ಯಾವತ್ತೂ ಮೂಲಕ್ಕೆ ಹೋಗುವಂತ ಪ್ರಯತ್ನವೇ ಮಾಡಲಿಲ್ಲ. ಬಿಲೀವ್ ಮೀ, ಈ ಕೃತಿ ಮೂಲಕ್ಕೆ ಹೋಗುವಂತ ಪ್ರೇರಣೆಯನ್ನ ಡೆಫಿನೆಟ್ಲಿ ಕೊಡುತ್ತೆ. ಯಾಕೆ ಇವೆಲ್ಲ ನಡೀತಿದೆ, ಅದಕ್ಕೆ ಮೂಲ ಕಾರಣ ಏನು ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ. ಸೀತಾರಾಮ್ ಗೋಯಲ್ ಅವರ ದನಿ ಕೇಳಿ ಎಷ್ಟು ಚೆನ್ನಾಗಿದೆ. ಅವ್ರು ಹೇಳ್ತಾರೆ, ಸೆರೆಸಿಕ್ಕ ಮತ್ತು ಸೋತ ಕಾಫಿರರ ಭಯಾನಕ ಹತ್ಯಾಕಾಂಡ ರಕ್ತಪಾತ ಮಾತ್ರವಲ್ಲ, ಇತಿಹಾಸದುದ್ದಕ್ಕೂ ಇಸ್ಲಾಂ ಸೋತವರ ಸಂಸ್ಕೃತಿಯ ಸಂಪೂರ್ಣ ವಿನಾಶ ಮಾಡಿದೆ. ಕ್ರೈಸ್ತ ಮತ, ಕಮ್ಯುನಿಸಂ, ನಾಜಿವಾದಗಳಂತೆ ಇಸ್ಲಾಂ ಸಹ ಪ್ರಪಂಚವನ್ನು ಗೆಲ್ಲುವ ಉದ್ದೇಶದ ಒಂದು ಸರ್ವಾಧಿಕಾರಿ ರಾಜಕೀಯ ಸಿದ್ಧಾಂತ. ಇಸ್ಲಾಂ ಒಂದು ರಾಜಕೀಯ ಸಿದ್ಧಾಂತ. ಅದಕ್ಕೆ ತನ್ನ ಪ್ರಭುತ್ವವನ್ನು ಸ್ಥಾಪಿಸೋದಷ್ಟೇ ಕೆಲಸ. ಎಲ್ಲೆಲ್ಲಿ ತಾನು ಹೋಗ್ತೀನೋ ಅಲ್ಲಲ್ಲಿ ಪ್ರಭುತ್ವ ಸ್ಥಾಪಿಸಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಇದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಐ ರಿಪೀಟ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಇಸ್ಲಾಮಿಗಿರೋದು ಎರಡೇ, ಒಂದು ದಾರುಲ್ ಇಸ್ಲಾಂ ಅಂತ ಇರುತ್ತೆ, ಇನ್ನೊಂದು ದಾರುಲ್ ಹರ್ಬ್ ಅಂತ ಇರುತ್ತೆ. ದಾರುಲ್ ಹರ್ಬ್ ಅಂತಂದ್ರೆ ಅದು ಯುದ್ಧ ಪ್ರದೇಶ. ಯುದ್ಧ ಪ್ರದೇಶ ಅಂತಂದ್ರೆ ಎಲ್ಲಿ ಇಸ್ಲಾಮಿನ ಶಾಸನ ಇಲ್ವೋ, ಎಲ್ಲಿ ಶರಿಯಾದ ಕಾನೂನು ನಡೆಯೋದಿಲ್ವೋ ಅದನ್ನ ದಾರುಲ್ ಹರ್ಬ್ ಅನ್ನಲಾಗುತ್ತೆ. ಈ ದಾರುಲ್ ಹರ್ಬ್ ಅನ್ನ ದಾರುಲ್ ಇಸ್ಲಾಂ ಆಗಿ ಕನ್ವರ್ಟ್ ಮಾಡೋದೇ ಪ್ರತಿಯೊಬ್ಬ ಮುಸಲ್ಮಾನನ ಹೋರಾಟ. ಭಾರತದ ಕತೆ ಬಿಡಿ, ಇಂಗ್ಲೆಂಡಿನ ಕತೆ ಬಿಡಿ, ಹೋಯ್ತು, ಎಲ್ಲ ಹೋಗ್ತಾ ಇದೆ ಈಗ. ನೀವು ಅಮೆರಿಕಾದ ಕತೆ ಬಿಡಿ, ಯಾವ ಕೆನಡಾದಲ್ಲಿ ನೀವು ಆಲೋಚನೆ ಮಾಡ್ತಿದ್ರೋ ಅಲ್ಲೂ ಕೂಡ, ಪಶ್ಚಿಮದ ಬಹುತೇಕ ರಾಷ್ಟ್ರಗಳಲ್ಲೂ ಕೂಡ ಇವತ್ತು ಇಸ್ಲಾಂ ತುಂಬ ಸ್ಪಷ್ಟವಾಗಿ ತನ್ನನ್ನು ತಾನು ಬೆಳೆಸಿಕೊಳ್ತಾ ಹೇಳ್ತಿದೆ, ಇದು ನಮ್ಮ ಜಾಗ, ನೀವು ಬಿಟ್ಟು ಹೋಗಬೇಕು ಅಂತ. ವಕ್ಫ್ ತುಂಬ ಚರ್ಚೆಯಲ್ಲಿರೋದ್ರಿಂದ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇದನ್ನ ಸೀತಾರಾಮ್ ಗೋಯಲ್ರು ಈ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾರೆ. ಬಹಳ ನಂಗೆ ಆಶ್ಚರ್ಯ ಅನಿಸ್ತು ಓದಬೇಕಾದಾಗ. ಯಾವಾಗ ಮೆಕ್ಕಾಕ್ಕೆ ಪ್ರಾಫೆಟ್ ಮೊಹಮ್ಮದ್ ಪೈಗಂಬರ್ ಬಂದ್ರು, ಅವರು ಬಂದ ದಿನವೇ ಹೇಳಿದ್ರು, ಇಡೀ ಜಗತ್ತು ಅಲ್ಲಾಹನ ಭೂಮಿ, ಇದು ಅಲ್ಲಾಹನ ಜನರಿಗೇ ಸೇರಿದ್ದು, ಅದನ್ನು ಬಿಟ್ಟು ಬೇರೆ ಬೇರೆಯವರು ಯಾರಿದ್ದಾರೋ ಅವರನ್ನು ಓಡಿಸ್ಬೇಕಾಗಿರೋದು ಮುಸಲ್ಮಾನರ ಕರ್ತವ್ಯ ಅಂತ. ವಾಟ್ಸ್ ರಾಂಗ್? ಅವ್ರು ಅವತ್ತೇನು ಹೇಳಿದ್ರು ಅದನ್ನೇ ಇವತ್ತು ಮಾಡ್ತಿರೋದು. ನಮಗೆ ಅರ್ಥ ಆಗೋದು ಸ್ವಲ್ಪ ತಡ ಆಯ್ತು ಅಷ್ಟೇ. ಯಾವಾಗ ಮೂಲಕ್ಕೆ ಹೋಗ್ತೀವಲ್ಲ, ಈ ವಕ್ಫ್ ಅನ್ನೋದು ಒಂದು ಕಾನೂನು ಇವೆಲ್ಲ ಆಮೇಲೆ, ಬಟ್ ಮೂಲವಾದು ಅವರ ಕಲ್ಪನೆ ಇರೋದೇ ಹೇಗೆ ಅಂದ್ರೆ ಭೂಮಿಯೇ ಒಂದು ಕಡೆ ಸೇರ್ಕೊಂಡಿದೆ ಅಂತ. ಇದು ಸೀತಾರಾಮ್ ಗೋಯಲ್ರು ಮಾತ್ರ ಅಲ್ಲ, ಅನ್ವರ್ ಶೇಖ್ರ ಕೃತಿಯನ್ನು ನೀವು ಓದಿದ್ರೆ ಗೊತ್ತಾಗುತ್ತೆ. ಅನ್ವರ್ ಶೇಖ್ ಈ ಕುರಿತಂತೆ ವಿಸ್ತಾರವಾಗಿ ಬರೆದಂಥವ್ರು. ಅವ್ರದ್ದೊಂದು ಪುಸ್ತಕ ಇದೆ, ಅರಬ್ ಇಂಪೀರಿಯಲಿಸಂ ಅಂತ ಪುಸ್ತಕದ ಹೆಸರು. ಅದರಲ್ಲಿ ಅನ್ವರ್ ಶೇಖ್ ಹೇಳ್ತಾರೆ,
ಪ್ರಾಫೆಟ್ ಪೈಗಂಬರರ ಬಗ್ಗೆ. ಹಿಸ್ ಗ್ರೇಟ್ನೆಸ್ however lies in masterfully exploiting the concept of prophethood, which being an integral traditions of the Middle Eastern culture is less spiritual and more political. ಮೊಹಮ್ಮದ್ ಪೈಗಂಬರ್ರ ಪರಿಕಲ್ಪನೆಗಳು ದೇ ವರ್ ಲೆಸ್ ಸ್ಪಿರಿಚುಯಲ್ ಅಂಡ್ ಮೋರ್ ಪೊಲಿಟಿಕಲ್ ಅಂತ ಅನ್ವರ್ ಶೇಖ್ ಹೇಳ್ತಾರೆ. ಈ ಈ ಈ ನಿಜವಾದ ಸಮಸ್ಯೆ ಎಲ್ಲಿದೆ ಅಂತಂದ್ರೆ ಕೋರ್ ಒಳಗಿದೆ. ಹೀಗಾಗಿ ವರ್ಷಗಳು ಕಳೆದರೂ ಅವ್ರು ಏನ್ ಮಾಡ್ತಾರೋ ಅದು ಬದಲಾಗೋದಿಲ್ಲ. ಮೊಹಮ್ಮದ್ ಘಜ್ನಿ ಲೂಟಿ ಮಾಡ್ದ, ಇವತ್ತೂ ಲೂಟಿ ನಡೆಯುತ್ತೆ, ಇಲ್ಲ ಅಂತ ಹೇಳಿ ಯಾರಾದರೂ? ಭೂಮಿಗಳನ್ನೇ ನುಂಗ್ ಹಾಕುವಂತ ಪ್ರಕ್ರಿಯೆ ನಡೆಯುತ್ತೆ. ಮೊಹಮ್ಮದ್ ಘಜ್ನಿಯ ಕಾಲಕ್ಕೆ ಮಾತ್ರ ಅಲ್ಲ, ಇವತ್ತಿಗೂ ನಡೆಯುತ್ತೆ. ಅತ್ಯಾಚಾರ ಮೊಹಮ್ಮದ್ ಘಜ್ನಿಯ ಕಾಲದಲ್ಲಿ ನಡೆದಿತ್ತು ಅಂತ ನೀವು ಹೇಳೋದಾದ್ರೆ ಇವತ್ತು ನಡೆಯುತ್ತೆ ಲವ್ ಜಿಹಾದ್ನ ರೂಪದಲ್ಲಿ. ಅವತ್ತಿನಷ್ಟು ಸುಲಭವಾಗಿ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗದೇ ಇರಬಹುದು, ಆದರೆ ನಮ್ಮ ಕೆಳಗೆ ನಾವು ನಿಂತಿರುವಂತ ಈ ಭೂಮಿಯನ್ನೇ ಎಳೆಯುವಂತ ಸಾಮರ್ಥ್ಯ ಅವ್ರ ಕೈಯಲ್ಲಿ ಡೆಫಿನೆಟ್ಲಿ ಇದೆ. ಇವತ್ತಿಗೂ ಅದು ನಡೀತಾ ಇದೆ. ಮೂರ್ತಿ ಭಂಜನೆ ಅವತ್ತು ನಡೀತಾ ಇತ್ತು, ಇವತ್ತು ನಡೆಯುತ್ತ್ರಿ. ನೀವು ಪಶ್ಚಿಮ ಬಂಗಾಳಕ್ಕೆ ಹೋದ್ರೆ ಕಾಳಿಯ ಮೂರ್ತಿಯ ಮೇಲೆ ಕಲ್ಲೆಸೆಯುವಂತ ಜನರಿಗೆ ಏನು ಕಡಿಮೆ ಇಲ್ಲ. ನೀವು ಮಂಡ್ಯಕ್ಕೆ ಬಂದ್ರೆ ಗಣೇಶನ ದೇವರ ಮೇಲೆ ಕಲ್ಲೆಸೆಯುವಂತವ್ರಿಗೆ ಏನು ಕೊರತೆ ಇಲ್ಲ. ಅಂದ್ರೆ ಯಾವುದು ಅವತ್ತು ನಡೆದಿತ್ತೋ ಇವತ್ತು ನಡೆಯುತ್ತೆ. ಪ್ರಮಾಣಗಳು ಬೇರೆ ಇರಬಹುದು, ಆದ್ರೆ 100% ನಡೆಯುತ್ತೆ ಅಂತಂದ್ರೆ ಕೋರಲ್ ಏನೋ ಪ್ರಾಬ್ಲಮ್ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಿದೆ. ಈ ಕೃತಿಯಲ್ಲಿ ಒಂದು ಅಧ್ಯಾಯವೇ ಇದೆ, ಎಲ್ಲವೂ ಇಸ್ಲಾಮಿನ ಹೆಸರಿನಲ್ಲಿ ಅಂತ. ನಾನೇನು ಹೇಳ್ತೀನೋ ಎಲ್ಲವೂ ಈ ಕೃತಿಯ ಆಧಾರದ ಮೇಲೆ ನಿಮ್ಮ ಎದುರುಗಡೆ ಇಡ್ತಾ ಇರೋದು.